ಸ್ನೇಹಿತರೆ ನಮಸ್ಕಾರ. ನಾನು ಬಸವಣ್ಣಪ್ಪ ಕಂಬಾರ್. ನನ್ನ ಚಾನಲ್ಗೆ ತಮಗೆ ಸುಸ್ವಾಗತ. ಇವತ್ತು ಗೃಹಲಕ್ಷ್ಮಿಯ ಯೋಜನೆಯ 2,000 ರೂಪಾಯಿ ಹಣ ಏನು ಬರುತ್ತಲ್ಲ ಅದರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. 1ನೇ ಕಂತಿನಿಂದ ಹಿಡಿದು 9ನೇ ಕಂತಿನವರೆಗೆ ಯಾರ್ಯಾರಿಗೆ ಇದೆಷ್ಟು ದುಡ್ಡು ಬಂದಿದೆ ಮತ್ತು ಯಾರಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಏನು ಕಾರಣ, ಇವಿಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡೋದಕ್ಕೆ ಬಯಸ್ತೀನಿ. ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಆಮೇಲೆ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ಇವತ್ತಿಂದ ನೋಡ್ತಾ ಇದ್ದರೆ ದಯವಿಟ್ಟು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ. ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ನಿಮ್ಮ ಮುಂದೆ ತಲುಪ್ತವೆ. ಹಾಗಾದರೆ ಇನ್ನೇನು ತಡ, ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗಾಗಿ ಸಹಾಯಧನ, ಈ ಯೋಜನೆ ಶುರುವಾಗಿ ಅನೇಕ ಕಂತುಗಳನ್ನು ಅದು ನೀಡ್ತಾ ಬಂದಿದೆ. ಈಗ 7 ಮತ್ತು 8ನೇ ಕಂತಿನ ಹಣ ಸುಮಾರಷ್ಟು ಜನರಿಗೆ ಬಂದಿಲ್ಲ. ನಾನು ಕಮೆಂಟ್ ಮಾಡಿದಾಗ ಕೆಲವೊಂದಿಷ್ಟು ಜನ 1-2 ಕಂತು ಮಾತ್ರ ಬಂದಿದ್ದಾವೆ, ಉಳ್ಕಾದ ಕಂತುಗಳು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ 1ರಿಂದ 4 ಕಂತಿನ ತನಕ ಹಣ ಬಂದಿದೆ, ಉಳ್ಕಾದ ಕಂತುಗಳು ಬಂದಿಲ್ಲ, ಅಲ್ಲಿ ಹೆಲ್ಡಪ್ ಆಗಿದ್ದಾವೆ. ಇನ್ನು ಕೆಲವರಿಗೆ ಏನು ಮಾಡಿದ್ದಾರೆ ಅಂತಂದರೆ 6-7 ಕಂತನ್ನು ಹಾಕಿದ್ದಾರೆ, 8ನೇ ಕಂತನ್ನು ಹಾಕಿಲ್ಲ. ಇನ್ನು ಕೆಲವರಿಗೆ 8ನೇ ಕಂತಿನ ಹಣ ಬಂದಿದೆ, 9ನೇ ಕಂತಿನ ಹಣ ಬಂದಿಲ್ಲ. ಇದಿಷ್ಟು ಅನೇಕ ಜನರ ಅಳಲು. ಎಲ್ಲರಿಗೂ ಒಂದೊಂದು ರೀತಿಯ ಸಮಾಜ. ಈಗ ಒಂದೊಂದೇ ವಿಚಾರಗಳನ್ನು ನಾನು ನಿಮಗೆ ಕ್ಲಾರಿಫೈ ಮಾಡ್ಕೋತಾ ಹೋಗ್ತೀನಿ, ಕೇಳ್ಕೊತಾ ಹೋಗಿ. ಮೊದಲನೇದಾಗಿ 1ರಿಂದ 2 ಕಂತು ಹಣ ಯಾರು ಪಡ್ಕೊಂಡಿದ್ದೀರಿ, ಆಮೇಲೆ ಅವ್ರಿಗೆ ಯಾರಿಗೆ ಹಣ ಬಂದಿಲ್ಲಲ್ಲ ಅವರು ದಯವಿಟ್ಟು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಕೌಂಟಿನ ಡೀಟೇಲ್ಸನ್ನು ಚೆಕ್ ಮಾಡಿ. ಯಾಕೆ ಅಂತಂದರೆ ಅದರ ನಂತರದ ಹಣ ನಿಮಗೆ ಬಂದಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟಾಪ್ ಆಗಿದೆ, ನಿಲ್ಲಿಸಿದ್ದಾರೆ. ಅದು ಏನು ಕಾರಣ ಅಂತ, ಅದು ತಾಂತ್ರಿಕ ಕಾರಣ ಆಗಿರ್ಬೋದು, ಹೆಸರಿನಲ್ಲಿ ಗೊಂದಲ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಿ, ದಯವಿಟ್ಟು ಅದನ್ನು ಚೆಕ್ ಮಾಡಿಕೊಳ್ಳಿ. ಇಲ್ಲದೆ ಹೋದರೆ ನಿಮಗೆ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳ ಹಣ ಬರೋದೇ ಇಲ್ಲ. ಇನ್ನು 1ರಿಂದ 4 ಕಂತಿನ ತನಕ ಹಣ ಬಂದಿದೆ, ಅದರ ಮೇಲೆ ಕೂಡ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣಗಳು ಬಂದಿಲ್ಲ ಅಂತ ಕೆಲವೊಂದಿಷ್ಟು ಜನರದ್ದು ವಾದ ಇದೆ. ನಿಮಗೂ ಕೂಡ ಮುಖ್ಯವಾಗಿ ನಾನು ಹೇಳೋದು ಏನು ಅಂತಂದರೆ, ಸರ್ಕಾರದಿಂದ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡಿದ್ದಾರೆ, ತಾಂತ್ರಿಕ ಬದಲಾವಣೆ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟುಗಳನ್ನ ಏನು ಮಾಡಿದ್ದಾರೆ ಅಂತಂದರೆ, ಯಾರು ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ಸಮಸ್ಯೆಯಲ್ಲಿದ್ದಾವೆ ಅಂತ ಅನಿಸಿದಾವಲ್ಲ ಅವುಗಳನ್ನೆಲ್ಲ ಹೆಲ್ಡಪ್ ಮಾಡಿದ್ದಾರೆ, ನಿಲ್ಲಿಸಿಬಿಟ್ಟಿದ್ದಾರೆ. ಅಲ್ಲಿ ಅವರಿಗೆ ಹಣ ಕೊಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ. ದಯವಿಟ್ಟು ನೀವೇನು ಮಾಡಿ, ಆ ವೆಬ್ಸೈಟ್ಗೆ ಹೋಗಿ, ಇಲ್ಲ ಅಂತಂದರೆ ಅಲ್ಲಿ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ, ಅಥವಾ ಯಾರ ಕಡೆಯಿಂದ ಚೆಕ್ ಮಾಡಿಸಿ ನೀವು ಕಂಪ್ಲೀಟಾಗಿ ಅದರ ಮಾಹಿತಿಯನ್ನು ತೆಗೆದುಕೊಳ್ಳಲೇಬೇಕು. ಅದನ್ನು ತೆಗೆದುಕೊಂಡು ಅಪ್ಡೇಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಮತ್ತು ಅನ್ನಭಾಗ್ಯದಿಂದ ಕೊಡ್ತಕ್ಕಂಥ ದುಡ್ಡು ಏನೈತಲ್ಲ ಆ ಹಣ, ಇವು ಯಾವುವು ಕೂಡ ನಿಮ್ಮಗಳಿಗೆ ಬರೋದಿಲ್ಲ. ಅರ್ಥ ಆಯಿತಾ? ಆಮೇಲೆ ಇದಿಷ್ಟು ನೀವು ಕಂಪಲ್ಸರಿ ಮಾಡಲೇಬೇಕು, ದಯವಿಟ್ಟು ಮಾಡಲೇಬೇಕು. ಮತ್ತು ಯಾವ ಕಂತಿನ ಹಣವನ್ನು ನಿಲ್ಲಿಸಿಲ್ಲ, ಎಲ್ಲ ಕಂತಿನ ಹಣಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಯಾರಿಗೆ ಬಂದಿಲ್ಲ ಅಂತಂದರೆ ಅದೇ ಮುಖ್ಯವಾದ ತಾಂತ್ರಿಕ ತೊಂದರೆ. ಇನ್ನು 5 ಕಂತಿನಿಂದ 7ನೇ ಕಂತಿನ ತನಕ ಯಾರಿಗೆ ಹಣ ಬಂದಿಲ್ಲಲ್ಲ ಅವ್ರಿಗೆ 5ರಿಂದ 5, 6, 7 3 ಕಂತಿನ ಹಣನ ಹಾಕ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರಿಗೆ ಬಂದಿದ್ದು, ಇನ್ನು ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ. ಅವರಲ್ಲಿ ಏನು ತಾಂತ್ರಿಕ ತೊಂದರೆ ಅಂದರೆ ಹೆಸರಿನಲ್ಲಿ ತೊಂದರೆ. ಏನಂತಂದರೆ ಹೆಸರಿನಲ್ಲಿ ಆಧಾರ್ ಕಾರ್ಡು, ಆಮೇಲೆ ಬ್ಯಾಂಕ್ ಅಕೌಂಟ್ ಕಾರ್ಡು, ನಿಮ್ಮ ಇದರ ಕಾರ್ಡು, ಈ 3 ಕಾರ್ಡ್ಗಳಲ್ಲಿ ಏನಾದರೂ ಹೆಸರಿನ ತೊಂದರೆ ಇತ್ತು ಅಂತಲ್ಲಿ ಅಂಥದನ್ನು ಹೆಲ್ಪ್ ಮಾಡಿದ್ದಾರೆ. ಅವರು ದಯವಿಟ್ಟು ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಇದಿಷ್ಟು ಸತ್ಯ. ಇನ್ನು 7 ಅದಾಯಿತು. 8 ಮತ್ತು 9ನೇ ಕಂತಿನ 8ನೇ ಕಂತಿನ ಹಣ ರಾಜ್ಯದ ಸುಮಾರು 50 ಲಕ್ಷದಷ್ಟು ಮಹಿಳೆಯರು ಈಗಾಗಲೇ ಪಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದಿಷ್ಟು ಜನರಿಗೆ ಬರಬೇಕಾಗಿದೆ. 9ನೇ ಕಂತಿನ ಹಣನೂ ಕೂಡ ನಿಮಗೆ ಬಿಡುಗಡೆ ಮಾಡಾಕತ್ತಿದ್ದಾರೆ. ಯಾಕಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ ಇರೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಒಟ್ಟಿಗೆ 7, 8, 9, 3 ಕಂತಿನ ಹಣವನ್ನು ಈಗ ತಮ್ಮಗಳಿಗೆ ಹಾಕಾಕತ್ತಿದ್ದಾರೆ. ಯಾರೂ ಕೂಡ ಭಯ ಪಡೋಕ್ಕೆ ಹೋಗಬೇಡಿ, ಎಲ್ಲರಿಗೂ ಈ ಹಣ ಬಂದೇ ಬರುತ್ತೆ. ಹಾಗಾದರೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಇದೇ ತಿಂಗಳ 20ನೇ ತಾರೀಕು, ಏಪ್ರಿಲ್ 20ನೇ 8 ಮತ್ತು 9ನೇ ಕಂತಿನ ಈ ಹಣ ಯಾರಿಗೆ ಇನ್ನೂ ಬಂದಿಲ್ಲ ಅಂತ ಅಂದಿರಲ್ಲ, ಆ ಕಾರಣಕ್ಕೆ ಹೇಳ್ತಿದ್ದೀನಿ. ನಿಮಗೆ ಅಷ್ಟು ಹಣನ 8, 9ನೇ ಕಂತಿನ ಹಣವನ್ನು
ಇದೇ ತಿಂಗಳು 20ನೇ ತಾರೀಕಿನ ಒಳಗಡೆ ಅಷ್ಟೂ ಜನರಿಗೆ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಇದು ಒಂದು ಪಾಯಿಂಟು. ಇನ್ನು ಎರಡನೇ ಪಾಯಿಂಟು, ಅನ್ನಭಾಗ್ಯಕ್ಕಾಗಿ ಅಕ್ಕಿಗೋಸ್ಕರ ಏನು ದುಡ್ಡು ಕೊಡ್ತಿದ್ದೀರಲ್ಲ, ಆ ಹಣನೂ ಕೂಡ ನಿಮಗೆ ಈ 20ನೇ ತಾರೀಕಿನ ಒಳಗಡೆ 20ರ ತಾರೀಕಿನ ತನಕ ಅಂದ್ಕೊಳ್ಳಿ, 20, 21 ತನಕ ಇಷ್ಟು ದಿನಗಳ ಒಳಗಡೆ ಅಷ್ಟು ಅಮೌಂಟನ್ನು 2 ಕಂತು ಉಳಿಲಿ, 1 ಕಂತು ಉಳಿಲಿ, 3 ಕಂತು ಉಳಿಲಿ, ಆ 3 ಕಂತಿನ ಹಣವನ್ನು 2 ಕಂತಿನ ಹಣವನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡ್ತಾರೆ. ಇದಿಷ್ಟು ಸತ್ಯ. ಇದನ್ನು ಖುದ್ದಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಒತ್ತು ಕೊಟ್ಟು ಹೇಳಿದ್ದು ಯಾರು ಅಂತಂದರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇದನ್ನು ಯಾವ್ಯಾವುದು ಪೆಂಡಿಂಗ್ ಉಳಿದಿದೆ ಅವರೆಲ್ಲರಿಗೂ ಕೂಡ 20ನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಅಷ್ಟು ಹಣ ಮುಟ್ಟಬೇಕು ಅಂತ ಆದೇಶ ಮಾಡಿದ್ದಾರೆ. ಸೊ ಇದು ಖಚಿತವಾದ ಮಾಹಿತಿ ಆಗಿರೋದರಿಂದ ಯಾರಿಗೂ ಕೂಡ ಹಣ ತಪ್ಪೋದಿಲ್ಲ. ಖಂಡಿತವಾಗಿಯೂ ಕೂಡ ಹಣ ಬಂದೇ ಬರ್ತದೆ. ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ನಿಮಗೆ ಈ ಹಣ ಬಂದು ತಲುಪುತ್ತದೆ. ಇದಿಷ್ಟು ಖಚಿತವಾದಂಥ ಮಾಹಿತಿ. ಅದಕ್ಕೆ ಇನ್ನು ಮೊದಲೇ ಹೇಳಿದಂಗೆ 1 ಮತ್ತು 2 ಕಂತು ಆಗಲಿ, 1ರಿಂದ 4 ಕಂತಿನ ತನಕ ಯಾರು ಹಣ ತೊಗೊಂಡಿದ್ದೀರಿ ಅವರ ಹಣಗಳು ಅದರ ನಂತರ ಯಾರು ಬಂದಿಲ್ಲ ಅವರು ದಯವಿಟ್ಟು ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡ್ಕೊಳ್ರಿ, ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ. ಎಲ್ಲಿ ತಾಂತ್ರಿಕ ತೊಂದರೆ ಆಗಿದೆಯೋ ಅದನ್ನು ದಯವಿಟ್ಟು ಅಲ್ಲಿ ಹೋಗಿ ಗ್ರಾಮ 1 ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಹೋಗಿ ಅದನ್ನು ಅಪ್ಡೇಟ್ ಮಾಡಿಸಿ, ಕರೆಕ್ಷನ್ಸ್ ಮಾಡಿಸಿ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ನಿಮಗೆ ಇನ್ಮೇಲೆ ಖಂಡಿತ ದುಡ್ಡು ಬರೋದಿಲ್ಲ, ತಿಳಿತಾ? ಆಮೇಲೆ 1, 2 ಮತ್ತು 1ರಿಂದ 4 ತನಕ ಹಾಕಿದ್ದಾರೆ. 5ರಿಂದ 6ನೇ ಕಂತಿನ ತನಕ ಏನು ಹಾಕಿದಾರೋ ಆ 5ರಿಂದ 6ನೇ ಕಂತಿನ ತನಕ ಹಾಕಿರುವಂತಹ ಅಷ್ಟು ದುಡ್ಡು ಉಳ್ಕಾದವ್ರಿಗೆ ಎಲ್ಲರಿಗೂ ಬರುತ್ತೆ. 20 ತಾರೀಕಿನ ಒಳಗಡೆ ನೀವೆಲ್ಲರೂ ಕೂಡ ಈ ಹಣವನ್ನು ಖಂಡಿತ ಪಡಿತೀರಿ. ಆಮೇಲೆ 7, 8, 9 ನೀವು ಕೂಡ ಖಂಡಿತವಾಗಿ ಈ ಹಣನ ಪಡಿತೀರಿ ಅಂತ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದನ್ನು ನಿನ್ನೆ ದಿನಾನೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ನಿರಾಸೆ ಬೇಡ, ತಿಳಿತಾ? ಯಾರಿಗೆ ದುಡ್ಡು ಬಂದಿದೆ, ಯಾರಿಗೆ ದುಡ್ಡು ಬಂದಿಲ್ಲ ಅವರು ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಅದಕ್ಕೆ ಬೇಕಾದಂಥ ಸಪೋರ್ಟನ್ನು ನಿಮಗೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ನಮಸ್ತೆ.